ಸೆರೆಮನೆಗೆ ಭೇದ ಭಾವ ಇಲ್ಲ. ಆತ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಇಲ್ಲ ಮತಾಂಧನೇ ಆಗಿರಲಿ, ಜೈಲು ಸಮಾನತೆ ಬಯಸುತ್ತೆ. ಅದು ಎಲ್ಲರನ್ನೂ ಸಮಾನಾಗೆ ಕಾಣುತ್ತೆ. ತಲೆ ಒಡೆಯ ಜನರ ನಡುವೆ ದೇವರೇ ಕಾಣೆ ಆಗಿದ್ದಾನೆ. ಇನ್ನು ದೇವಸ್ಥಾನ ಎಲ್ಲಿಂದ ಬರ್ಬೇಕು ಹೇಳಿ? ಅಂತಹ ಜಾಗದಲ್ಲಿ ಕಾಣೋದು ಬಿಳಿ ಬಟ್ಟೆ ಮತ್ತು ಅದಕ್ಕಂಟಿರೋ ಕಣ್ಣಿರ ಕಲೆಗಳು ಮಾತ್ರ. ಬದುಕು ಬಂಗಾರ ಆಗೋದು ಬದುಕೋ ರೀತಿಯಿಂದ, ತಪ್ಪು ಮಾಡೋದ್ರಿಂದ ಅಲ್ಲ. ಈ ಕೈದಿಯ ಕಥೆನೂ ಹಾಗೆ. ಈತನ ಬದುಕು ನರಕ ಆಗಿದ್ದು ಒಂದು ಪುಡಿ ಜಮೀನಿನಿಂದ. ಇಂದು ನಾವು ಹೇಳ್ತಿರೋ ಕತೆ ಒಬ್ಬ ಮುಸ್ಲಿಂ ಸಹೋದರನದು. ಈತ ದಿನಕ್ಕೆ 3 ಸಲ ನಮಾಜ್ ಮಾಡ್ತಿದ್ದ. ಆದರೂ ಗ್ರಹಚಾರ ಕೆಟ್ಟಿತ್ತು. ನೋಡಿ, ಟೈಮ್ ಕೆಟ್ಟರೆ ಯಾವ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಈತನೇ ಸಾಕ್ಷಿ. ಈತನ ಹೆಸರು ಮೊಹಮ್ಮದ್ ಹನೀಫ್. ಇನ್ನೊಂದು ವಿಷಯ ಅಂದರೆ, ಈ ಪುಡಿ ಜಮೀನಿನಿಂದ ಜೈಲು ಕಂಡಿದ್ದು ಒಬ್ಬರಲ್ಲ ಇಬ್ಬರಲ್ಲ, 7 ಜನ. ಅಂದರೆ ಒಂದಿಡೀ ಕುಟುಂಬ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದೆ. ಆದರೆ ಕಡು ಬಡತನದಿಂದ ಬೆಂದು ಅತ್ತ ಸಾಯಲು ಆಗದೆ, ಇತ್ತ ಬದುಕಲು ಆಗದೆ ಬವಣೆ ಪಡುತ್ತಿರುವುದು ಮಾತ್ರ ಅವನ ಕುಟುಂಬ. ಆ ಮನೆಯಲ್ಲಿ ತಿನ್ನೋ ಅನ್ನ ಮಣ್ಣಾಗಿದೆ. ದಿನದ ಅನ್ನ ಹುಟ್ಟಿಸಿಕೊಳ್ಳೋದೇ ಆ ಕುಟುಂಬದ ಸಾಧನೆ ಆಗೋಗಿದೆ. ಭೂಮಿಯಲ್ಲೇ ನರಕ ಕಾಣೋದು ಅಂದರೆ ಇದೆ ಅಲ್ವೇ? ಆಧಾರ ಏನಿಲ್ಲ, ಮನೆ ಬಿಟ್ಟರೆ ಏನು ಆಧಾರ ಇಲ್ಲ ನನಗೆ. ಕೂಲಿ ಮಾಡಿದೆ ತಿಂತೀನಿ, ಇಲ್ಲಾದರೆ ಹಂಗೆ ಉಪವಾಸ ಇರೋದು. ಯಾರನ್ನೇ ಅಣ್ಣ ತಮ್ಮ ನೆನಪು ಮಾಡಿ ಕೊಟ್ಟರೆ ಅದು ಸ್ವಲ್ಪ ಏನಾರೇ ಸ್ಕೂಲಿಗೆ ಕಳ್ಸೋಕ್ಕಾಗುತ್ತೆ ಅಂತ ಇದು ಮಾಡ್ತೀನಿ. ಅವನೊಬ್ಬನ ತಪ್ಪಿನಿಂದ ನಿಜವಾಗ್ಲೂ ಮೋಸ ಹೋಗಿದ್ದು ಅವನ ಕುಟುಂಬ. ಒಬ್ಬನ ತಪ್ಪು ಇಡೀ ಕುಟುಂಬಕ್ಕೆ ಅವಮಾನ. ತಪ್ಪು ಮಾಡಿದವರು ಜೈಲಲ್ಲಿ ಕೂತಿದ್ರೆ, ತಪ್ಪೆ ಮಾಡಿದವರು ಸಮಾಜದ ಮುಂದೆ ತಲೆ ತಗ್ಗಿಸಿ ಓಡಾಡೋ ಪರಿಸ್ಥಿತಿ. ಹನೀಫ್ 7 ಮಕ್ಕಳ ತಂದೆ. ತನ್ನ 28ನೇ ವಯಸ್ಸಿಗೆ ಜೈಲು ಕಂಡ ಹನೀಫ್ಗೆ ಈಗ 37 ವರ್ಷ. ತನ್ನ ಯೌವನವನ್ನು ಪೂರ್ತಿಯಾಗಿ ಜೈಲಿನಲ್ಲೇ ಕಳೆದುಬಿಟ್ಟ. ಈತನಿಗೆ ತನ್ನ ಯೌವನವೇ ಶಾಪವಾಗಿ ಬಿಟ್ಟಿತ್ತು. ಅಂದು ಮಾಡಿದ ಕೃತ್ಯ ಈಗಲೂ ಈತನ ಜೀವ ತಿನ್ನುತ್ತಿದೆ. ನನಗೆ 9 ಮಕ್ಕಳು. 9 ಮಕ್ಕಳೊಳಗೆ ಒಂದು ಮಗ ತೀರ್ಬಿಡ್ತು. ಮಕ್ಕಳೆಲ್ಲ ಹೋಗಿದ ಅಂತ ಚಿಂತಿಂದ 2 ಹೆಣ್ಣು 7 ಗಂಡು ಆಯ್ತು. ಒಂದು ಮಗಳ ಮನೆಯಾಗಿ ಹಳೆ ಸದ್ಬಿಡ್ತು. ಈ ಚಿಂತಿಂದ ಮಕ್ಕಳೆಲ್ಲ ಹೋಗಿದಾವಲ್ಲ ಅಂತ ತೀರು ಹೋಗ್ಬಿಟ್ರು. 2 ಹೆಣ್ಣು ಮಕ್ಕಳು ಎಲ್ಲ 2 ಹೆಣ್ಣು ಮಕ್ಕಳು ರಂಡೆ ಆಗಿಬಿಟ್ಟಿದ್ದಾರೆ. ಏನು ಮಾಡ್ತೀರಿ? ಏನು ಮಾಡೋಂಗಿಲ್ಲ. ಚಿಂತಿಂದ ಏನಿಲ್ಲ, ಅಷ್ಟೇ ಏನೂ ಇಲ್ಲ. ನಮ್ಮ ಪೂರ್ತಿ ಕುಟುಂಬನೇ ರಾತ್ರಿ ಹಗಲು ಅದೇ ಚಿಂತೆ ಮಾಡ್ಕೊಂಡು ಅನುಭವಿಸ್ತಿದ್ದಾರೆ. ಯಾವಾಗ ಬಿಡ್ತಾರೋ, ಯಾವಾಗ ಬಿಡ್ತಾರೋ, ಯಾವಾಗ ಬರ್ತಾರೋ, ಯಾವಾಗ ಬರ್ತಾರೋ ಮಕ್ಕಳು ಮರೆ ಎಲ್ಲ ಬಂಬಡಿ ರಾತ್ರಿ ಹಗಲು ನೆಮ್ಮದಿ ಇಲ್ದಂಗೆ ನಮ್ಮದೇ ಚಿಂತೆಯಾಗಿ ಅವರು ಕೊರಗಿ ತಾಯಿ ಬೇರೆ ಇದ್ದಾರೆ. ತಾಯಿಗೆ ಸಾಕೋರು ಯಾರೂ ಇಲ್ಲ, ತಂದೆ ಇಲ್ಲ, ತಂದೆ ತೀರೋಗಿದ್ದಾರೆ. ಒಂದು ವಯಸ್ಸಾಗಿ ತಾಯಿ ಐತೆ. ಆ ವಯಸ್ಸು ತಾಯಿಗೂ ಯಾರೂ ನೋಡೋರಿಲ್ಲ. ಎಲ್ಲ ಮಕ್ಕಳೆಲ್ಲ ಅಲ್ಲಿ ಜೈಲಾಗಿದ್ದಾರೆ, ಅಲ್ಲಿ ನೋಡೋರು ಯಾರಿದ್ದಾರೆ? ಜನ್ಮ ನೀಡೋಕೆ ಮುಂಚೆ ಆ ಮಕ್ಕಳ ಬಗ್ಗೆ ಆ ಮಹಾತಾಯಿ ಅದೇನೇನು ಕನ್ಸ್ಕೊಂಡಿದ್ಲೋ ಗೊತ್ತಿಲ್ಲ. ಆದರೆ ಕನಸೆ ಕಂಡಿರದ ಜಾಗಕ್ಕೆ ತನ್ನ ಮಕ್ಕಳು ಸೇರ್ತಾರೆ ಅನ್ನೋದು ಆಕೆಗೆ ಗೊತ್ತಿರಲಿಕ್ಕಿಲ್ಲ. ಜೈಲಲ್ಲಿ ಜನ್ಮ ಪಡೆದ ಕೃಷ್ಣ ದೇವರಾದ, ಆದರೆ ಅಲ್ಲಿಗೆ ಬಂದ ಹನೀಫ್ ಆಗಿದ್ದು ಮಾತ್ರ ಕೈದಿ. ಹನೀಫ ಈಗ ಜೈಲಿಗೆ ಬರೋದಕ್ಕೆ ಆ ಜಮೀನು ಹೇಗೆ ಕಾರಣ ಆಯಿತು ಅಂತ ಒಂದು ವಿರಾಮದ ನಂತರ ಹೇಳ್ತೀವಿ.